ನಿವಾಸಿಗಳನ್ನು ನಮ್ಮ ವಿಶ್ವವಿದ್ಯಾಲಯದ ಸನ್ಮಾನ್ಯ ಪ್ರೊಫೆಸರ್ NK ಲೋಕನಾಥ್ ಸರ್ ಅವರು ತಮ್ಮನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಈ ಸಂಜೆಯ ಕಾರ್ಯಕ್ರಮದ ಮೈಸೂರು ವಿಶ್ವವಿದ್ಯಾಲಯ ಉದ್ಯೋಗಿಗಳ ಗೃಹ ನಿರ್ಮಾಣ ಸಹಕಾರ ಸಂಘದ ಮೊದಲನೇ ಹಂತದ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾದ ಶ್ರೀ ಕೃಷ್ಣ ಮಲ್ಲೇಗೌಡರವರೇ ಹಾಗೂ ನಮ್ಮೆಲ್ಲರ ಪ್ರೀತಿ ಪಾತ್ರರಾದ ಹಾಗೂ ಸಹಕಾರಿ ಕ್ಷೇತ್ರದ ಸಾಕಷ್ಟು ಕೆಲಸ ಮಾಡಿರುವ ಹಾಗೂ ನಮ್ಮ ಪ್ರೀತಿಯ ಶಾಸಕರಾದ ಸನ್ಮಾನ್ಯ ಶ್ರೀ JT ದೇವೇಗೌಡರವರೇ ಹಾಗೂ ಶ್ರೀ KT ಮನೂರವರೇ ಹಾಗೂ ಶ್ರೀ ಶ್ರೀಧರ್ ಅವರೇ, ನಾಣ್ಯರವರೇ ಹಾಗೂ ಎಲ್ಲ ಸಂಘದ ನಿರ್ದೇಶಕರುಗಳೇ, ಹಿರಿಯರೇ, ಎಲ್ಲ ಸಂಘದ ಸದಸ್ಯರೇ, ಮಹನೀಯರೇ, ಗಣ್ಯರೇ, ಮಿತ್ರರೇ, ಈ ದಿನ ಭಾರಿ ಸುದ್ದಿನ. ಯಾಕಂದ್ರೆ ನಾಳೆ ನಮ್ಮ ಭಾರತದಲ್ಲಿ, ಪ್ರಪಂಚದಂತ ನಮ್ಮ ದೇಶದ ಕಡೆ ನೋಡ್ತಾ ಇದ್ದಾರೆ. ಎಲ್ಲರೂ ನಾಳೆ ಶ್ರೀರಾಮ ಮಂದಿರ ಉದ್ಘಾಟನೆ ಇದೆ. ಹಿಂದಿನ ದಿನ ನೀವು ಈ ಕಾರ್ಯಕ್ರಮ ಇಟ್ಕೊಂಡಿದ್ರೆ, ಈ ಪಾರ್ಕಿನ ಉದ್ಘಾಟನೆ ಕಾರ್ಯಕ್ರಮ, ಇದು ಸಹ ಅದೇ ತರ ಸಾಕಷ್ಟು ದಿನಗಳು ಈ ನೆನಪಿನಲ್ಲಿ ಇರುತ್ತದೆ ಅಂತ ನಾನು ಭಾವಿಸಿದ್ದೇನೆ. ಈ ಮೊದಲನೇ ಹಂತದ ಬಡಾವಣೆಯಲ್ಲಿ ಉತ್ತಮವಾದ ಪಾರ್ಕ್ ಬೇಕು ಅಂತ ಭಾರಿ ದಿನಗಳಿಂದ ಕೇಳ್ತಾ ಇದ್ರು. ನಾನು ಹೇಳ್ಕೊಟ್ಟಿದ್ದೆ. ಆದ್ರೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಪಾರ್ಕ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಈ ಪಾರ್ಕ್ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಲು ಅನುಕೂಲ ಮಾಡಿಕೊಡುತ್ತೆ ಅನ್ನೋದು ನನ್ನ ಅನಿಸಿಕೆ ಹಾಗೂ ನನ್ನ ಆಶಯ ಕೂಡ. ಅದೇ ತರನೇ ಈಗಾಗಲೇ ನೀವು ಬಿಡುಗಡೆ ಎಷ್ಟಿದ್ದೀರಿ, ಆಮೇಲೆ ಇನ್ನೊಂದು 5-6 ವರ್ಷಗಳಲ್ಲಿ ಇದು ತುಂಬಾ ಒಳ್ಳೆ ಉದ್ಯಾನವನವಾಗಿ ಬದಲಾವಣೆ ಆಗೋದ್ರೆ ಗ್ಯಾರಂಟಿ ಆಗುತ್ತೆ ಅಂತ ನನ್ನ ಒಂದು ಆಶಯ. ಜೊತೆಯಲ್ಲಿ ನೀವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದೀರಿ. ಇದರಲ್ಲಿ ಕೃಷ್ಣ ಮಲ್ಲೇಗೌಡರು ಮತ್ತೆ ನಮ್ಮ ನಾಣೇನವರು, ಸುಮಾರು ಜನ ಈ ಥರದೆಲ್ಲ ಸೇರಿ ಕೆಲಸ ಮಾಡ್ತಾ ಇದ್ದೀರಾ. ಭಾರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ತರ ಮುಂದೂ ಸಹ ಒಳ್ಳೊಳ್ಳೆ ಕೆಲಸ ಮಾಡಿ ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಬಡಾವಣೆಗೆ ಉನ್ನತೀಕರಣಕ್ಕೆ ತಾವೆಲ್ಲರೂ ಕೈ ಜೋಡಿಸಿದ್ರೆ ಇನ್ನೂ ಹೆಚ್ಚಿನ ಲಾಭಗಳು ಆಗುತ್ತೆ. ಇದೇ ತರ ಪಾರ್ಕ್ ಭಾರಿ ಮುಖ್ಯ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಈಗ ವಾಕಿಂಗ್ ಮಾಡಲೇಬೇಕು ಅನ್ನೋದೊಂದು ನಮ್ಮಲ್ಲಿ ಎಲ್ಲರದ್ದು ಆಸೆ ಇದೆ. ಆ ಆಸೆ ಒಂದು ಜಾಗ ಬೇಕಾಗುತ್ತೆ, ಒಳ್ಳೆ ಜಾಗನೂ ಭಾರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಜಾಗಕ್ಕೋಸ್ಕರನೇ ಈ ಪಾರ್ಕ್ ನ ಮಾಡಿದ್ದಾರೆ. ಸೊ ಅದರಲ್ಲಿ ನಮ್ಮ ಈ ಕ್ಷೇತ್ರದ ಶಾಸಕರ ಶ್ರೀ JT ದೇವೇಗೌಡರು ಅವರ ಕೆಲಸ ತುಂಬಾ ಜಾಸ್ತಿ ಇದೆ. ಆದ್ರೂ ಸಹ ನಾನು ಈಗಷ್ಟೇ ಅವ್ರ ಕೇಳ್ಪಟ್ಟೆ, ಈ ಕ್ಷೇತ್ರ ಭಾರಿ ದೊಡ್ಡ ಕ್ಷೇತ್ರ ಅವರಿಗೆ. ಸೊ ಬೆಳಿಗ್ಗೆಯಿಂದ ಹೊರಟು ಅವ್ರಿಗೆ ಸಂಜೆವರೆಗೂ ಅರ್ಧ ಕ್ಷೇತ್ರ ಟ್ರಾವೆಲ್ ಮಾಡಕ್ ಆಗಲ್ವೇನೋ. ಅಂಥದ್ರಲ್ಲಿ ನಮ್ಮ ಈ ವಿಶ್ವವಿದ್ಯಾಲಯದ ಈಗ ಮೊದಲನೇ ಬಡಾವಣೆಗೆ ಅವರು ಹೆಚ್ಚಿನ ಆಸಕ್ತಿ ವಹಿಸಿ ಈಗಾಗಲೇ ಹೇಳಿದಂತೆ ನೀರು ಸಹ ಕೊಟ್ಟಿದ್ದಾರೆ, ಪಾರ್ಕ್ ಮಾಡಿದ್ದಾರೆ, ಈ ತರ ತುಂಬಾ ಕೆಲಸಗಳು ಮಾಡಿದ್ದಾರೆ ಸರ್. ಸೊ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ನಿಮಗೆ, ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲಿ ಅವರು ನಮ್ಮ ವಿಶ್ವವಿದ್ಯಾಲಯದ ಬಡಾವಣೆಗೆ ಅಂತ ಹೇಳ್ತಾ, ಜೊತೆಯಲ್ಲಿ ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಆದ್ರೆ ಈ ಕಾರ್ಯಕ್ರಮ 5 ಗಂಟೆ ಅಂದ್ರು, ನಾನು 6 ಗಂಟೆಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು. ಸಮಯದ ಅವಕಾಶ ಕಳೆಯೋದ್ರಿಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಶುಭ ಕಾಮನೆಗಳು. ಎಲ್ಲರಿಗೂ ನಿಮ್ಮ ಈ ಏರಿಯಾದಲ್ಲಿ ಏನೇನಿದೆಯೋ ಆ ಸಮಸ್ಯೆಗಳೆಲ್ಲ ಆದಷ್ಟು ಬೇಗ ಬಗೆಹರಿಯಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಭಾಷಣ